ಜೀವನದಲ್ಲಿ ನೀನು ಕಷ್ಟವನ್ನು ಎದುರಿಸುತ್ತಿದ್ದೀಯಾ? ನಿನ್ನ ಪ್ರಯತ್ನಗಳಿಗೂ ಫಲ ಸಿಗ್ತಿಲ್ಲ ಅಂತ ಅನಿಸುತ್ತೀಯಾ? ಹಾಗಾದ್ರೆ ಒಂದು ಕ್ಷಣ ನಿಲ್ಲು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ಮಾತು ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ನಮಸ್ಕಾರ ಗೆಳೆಯರೇ, ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಒಮ್ಮೆ ಕೇಳಿ, ಇದ್ರಿಂದ ನಿಮ್ಮ ಜೀವನವೂ ಸಹ ಬದಲಾವಣೆ ಆಗಬಹುದು. ನೀನು ಮಾಡುವ ಕೆಲಸದ ಮೇಲೆ ನಿನ್ನ ಹಕ್ಕು ಇದೆ, ಆದರೆ ಅದರ ಫಲದ ಮೇಲೆ ಅಲ್ಲ. ನಾವು ಜೀವನದಲ್ಲಿ ಹೆಚ್ಚು ನೋವು ಅನುಭವಿಸೋದಕ್ಕೆ ಕಾರಣ ಏನು ಗೊತ್ತಾ? ನಾವು ಕೆಲಸ ಮಾಡುವುದು ಕಡಿಮೆ, ಫಲದ ಬಗ್ಗೆ ಯೋಚಿಸುವುದು ಹೆಚ್ಚು. ಯಶಸ್ಸು ಬರ್ತದಾ? ಜನರು ನನ್ನನ್ನು ಒಪ್ಪಿಕೊಳ್ತಾರಾ? ನಾನು ಸೋತರೆ ಏನಾಗುತ್ತೆ? ಈ ಭಯಗಳೇ ನಮ್ಮನ್ನು ದುರ್ಬಲ ಮಾಡುತ್ತವೆ. ಆದರೆ ಭಗವದ್ಗೀತೆ ಹೇಳೋದು ಏನು ಗೊತ್ತಾ? ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಉಳಿದುದನ್ನು ದೇವರ ಮೇಲೆ ಬಿಡು. ಯಾಕೆಂದರೆ ನೀನು ಶ್ರದ್ಧೆಯಿಂದ ಮಾಡಿದ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನೆನಪಿರಲಿ, ಇಂದು ನಿನಗೆ ಕಾಣಿಸುತ್ತಿರುವ ಕಷ್ಟ ನಾಳೆ ನಿನ್ನ ಶಕ್ತಿಯಾಗುತ್ತದೆ. ಹೀಗಾಗಿ ಭಯಪಡಬೇಡ, ಸೋಲಿಗೆ ಹೆದರಬೇಡ. ನಿನ್ನ ಕೆಲಸ ನಿಷ್ಠೆಯಿಂದ ಮಾಡು. ಒಂದು ದಿನ ಅದೇ ಕೆಲಸ ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ಉದ್ಧರಣ. ಇನ್ನಷ್ಟು ವಿಡಿಯೋಗಳಿಗಾಗಿ ಪಮ್ಮಿ ಮೋಟಿವೇಶನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.